ಈ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ, ಈ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ. ತಾವೆಲ್ಲ ನೆನ್ಪಿಡಬೇಕು, ಯಾವಾಗ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬಂದಿವೆ, ನಾವು ಸಾಮಾನ್ಯ ಜನರ ಪರವಾಗಿ ಇವತ್ತು ಕಾನೂನುಗಳನ್ನು ಮಾಡಿದ್ದೀವಿ, ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಇವತ್ತು ಬಡವರ ಹಿತವನ್ನು ಕಾಪಾಡ್ತಕ್ಕಂಥ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರೆಲ್ಲ ಬಂದಿದ್ದಾರೆ, ತಮಗೆ ವಿಸ್ತಾರವಾಗಿ ಮಾತಾಡ್ತಾರೆ. ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಾವು ಯಾವತ್ತೂ ಕೂಡ ಸೇಡಂ ಜನತೆ ಒಂದು ಬಹಳ ದೊಡ್ಡ ಬಹುಮತದಿಂದ ನನಗೆ ಆರಿಸಿದ್ರಿ. ನಾನು ಯಾವತ್ತೂ ಕೂಡ ಸೇಡಂ ಜನತೆಗೆ ಚಿರುಣಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮೂರೇ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡ್ತಾ ಇದ್ದೀನಿ. ಸೇಡಂ ಪರವಾಗಿ ನಮ್ಮ ವಗ್ದಾರಿ ರಿಬ್ಬನ್ಪಲ್ಲಿ ರಸ್ತೆ ಈಗಾಗಲೇ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ, ಅದು 4 ಲೇನ್ ರೋಡ್ ಅನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಇದೆ. ಎರಡನೇದು, ಇಲ್ಲಿ ಸೇಡಂ ತಾಲೂಕು ತೊಗರಿಯ ಖನಿಜ ಇದು. ಸೇಡಂ, ಚಿತಾಪೂರು ಮತ್ತು ಚಿಂಚೋಳಿ ಇವತ್ತು ಇಡೀ ದೇಶದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ತೊಗರಿ ಬೆಳೀತಕ್ಕಂಥ ನಾಡು. ಇವತ್ತು ಬೇಳೆಕಾಳು ಅಭಿವೃದ್ಧಿ ಸಂಸ್ಥೆ ಸೇಡಂನಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ. ಯಾಕಂದ್ರೆ ನಮ್ಮ ರೈತರು ಗೊಡ್ರೋಗ ಬಂದು ಇವತ್ತು ಸಂಪೂರ್ಣವಾಗಿ ತೊಗರಿ ಹಾಳಾಗಿ ಹೋಗಿದೆ. ಈ ತೊಗರಿದ ಅಭಿವೃದ್ಧಿ ಸಲುವಾಗಿ ಇದನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಬೇಳೆಕಾಳು ಅಭಿವೃದ್ಧಿ ಇವತ್ತು ಪಲ್ಸಸ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅನ್ನ ಸೇಡಂನಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ. ಮತ್ತು ಮೂರನೇದು, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನ ಮನವಿ ಇದೆ, ಇಲ್ಲಿ ಇನ್ನೂ ಈಗ 8,000 ಹೆಕ್ಟೇರ್ ನೀರಾವರಿಯನ್ನು ನಾವು ಈಗಾಗಲೇ ಅಡಿಗಲ್ ಮಾಡಿದ್ದೀವಿ. ಇನ್ನು 10,000 ಹೆಕ್ಟೇರ್ ಮಾಡಬೇಕಾದ್ರೆ 500 ಕೋಟಿ ಇವತ್ತು ನಮಗೆ ಹಣ ಕೊಡಬೇಕಾಗ್ತದೆ. ಅದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ತಮ್ಮೆಲ್ಲರಿಗೂ ನಮಸ್ಕಾರ.